ಪ್ರಸ್ತುತ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ಬಿಡುಗಡೆಯಾಗುವ ನೀರಿನಿಂದ ಕಾರ್ಗಿಲ್ ಅಣೆಕಟ್ಟು, ತಳಕಳಲೆ ಅಣೆಕಟ್ಟು ಮತ್ತು ಗೇರುಸೊಪ್ಪ ಅಣೆಕಟ್ಟುಗಳ ಬಳಿ ತಲಾ 139, 1035 ಮತ್ತು 240 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಲಿಂಗನಮಕ್ಕಿಯಿಂದ 2 ಕವಲುಗಳಾಗಿ ಹರಿಯುವ ಶರಾವತಿ ನದಿ ನೀರು ಕಾರ್ಗಲ್ ಅಣೆಕಟ್ಟು ದಾಟಿ ಮತ್ತೆರಡು ಕವಲುಗಳಾಗಿ ಹರಿದು ಜೋಗ್ಫಾಲ್ ತಲುಪಿದರೆ ಮತ್ತೊಂದು ಕವಲಿನ ಹರಿವು ಮೂಲಕ ಎಂಜಿಎಚ್ಇ ಮತ್ತು ಎಸ್ಜಿಎಸ್ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತದೆ. ಹೀಗೆ ಈ ಎರಡೂ ಕವಲು ಒಂದಾಗಿ ಗೇರುಸೊಪ್ಪ ಅಣೆಕಟ್ಟು ತಲುಪುತ್ತದೆ. ಆನಂತರ ಹೊನ್ನಾವರ ದಾಟಿ ಸಮುದ್ರ ಸೇರುತ್ತದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ನಿಂದ ಪ್ರಸ್ತುತ ಜಾರಿಯಲ್ಲಿ ಇರುವ ಈ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಮತ್ತು ನೀರಿನ ಪ್ರಮಾಣದಲ್ಲಿ ಏರಿಳಿತವೂ ಆಗುವುದಿಲ್ಲ. ಲಿಂಗನಮಕ್ಕಿಯಿಂದ ಮತ್ತೊಂದು ಕವಲಿನ ಮೂಲಕ ಹರಿಯುವ ಶರಾವತಿ ತಲಕಳಲೆ ಅಣೆಕಟ್ಟು ಸೇರುತ್ತದೆ. ಇಲ್ಲಿ ಸಂಗ್ರಹವಾಗುವ ನೀರು ನಂತರ ಗೇರುಸೊಪ್ಪ ಅಣೆಕಟ್ಟಿಗೆ ಸಾಗುತ್ತದೆ. ಹೀಗೆ ಸಾಗುವ ನೀರನ್ನು ಟನಲ್ ಮೂಲಕ ಹರಿಸಿ 2000 ಮೆಗಾವ್ಯಾಟ್ ಉತ್ಪಾದಿಸಲಾಗುವುದು. ನೀರಿನ ಮರುಬಳಕೆಯೇ ಪಿಎಸ್ಪಿ ಯೋಜನೆಯ ಪ್ರಮುಖ ಅಂಶವಾಗಿರುವುದರಿಂದ ಮುಂದಿನ 60 ವರ್ಷಕ್ಕೆ ಕೇವಲ 0.37 ಟಿಎಂಸಿ ನೀರು ಮಾತ್ರ ಬಳಕೆಯಾಗುವುದು. ವಿದ್ಯುತ್ ಪ್ರಸರಣಕ್ಕೂ ಪ್ರತ್ಯೇಕ ವ್ಯವಸ್ಥೆ ಇಲ್ಲಿ ಅಗತ್ಯವಿಲ್ಲ. ಸೋಲಾರ್ ಮತ್ತು ಗಾಳಿಯಿಂದ ಉತ್ಪಾದನೆಯಾಗುವ ವಿದ್ಯುತ್ ಬಳಸಿ ಅದೇ ನೀರನ್ನು ಎತ್ತುವಳಿ ಮಾಡಲಾಗುವುದು. ಹೀಗಾಗಿ ಪ್ರಸ್ತುತ ಶರಾವತಿ ನೀರಿನ ಬಳಕೆದಾರರಿಗೆ ನೀರಿನ ಕೊರತೆ ಸೇರಿದಂತೆ ಯಾವುದೇ ತೊಂದರೆ ಆಗುವುದಿಲ್ಲ.